ಹಾಂ, ವಿದ್ಯಾರ್ಥಿಗಳಿಗೆ ಗಣಿತ ಎಲ್ಲರೂ ಮಾಡ್ರಿ, ಭಾಳ ವಿಚಾರ ಮಾಡಿ ಮಾಡೋದದ. ಭಾಳ ಸರಳ ಅಂದ್ರೆ ಭಾಳ ಸರಳ. ಈಗ ಹಿಂದಿನ ವಿಡಿಯೋದಾಗ ನಾನು ಚಿತ್ರ ಹಾಕಿ ತೋರಿಸಿದ್ದೆ ನಿಮಗೆ. ಮಧ್ಯಂತರದಲ್ಲಿ ರಸ್ತೆ ಇದ್ದಾಗ ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಚಿತ್ರ ಹಾಕಿದ್ದು. ಈಗ ನೀವು ಮಾಡ್ರಿ, ಮಾಡೋದಾದ್ರಿಂದ ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಒಂದು ಆಯತದ ವಿಸ್ತೀರ್ಣ 700 ಚದರ ಮೀಟರ್ ಇದೆ ಮತ್ತು ಅಗಲ 25 ಮೀಟರ್ ಇರುವ ಆ ಆಯತಾಕಾರದ ಉದ್ದವನ್ನು ಸೆಂಟಿಮೀಟರ್ಗಳಲ್ಲಿ ಕಂಡುಹಿಡಿಯಿರಿ. ಎರಡು ರೀತಿ ಒಳಗೆ ಮಾಡಬಹುದು. ಈ ಚದರ ಮೀಟರ್ ಅನ್ನ ನೀವು ಏನ್ ಮಾಡ್ಬೇಕು, ಚದರ ಮೀಟರ್ ಅನ್ನ ಸೆಂಟಿಮೀಟರ್ದಾಗ ಮಾಡ್ಕೊಳ್ಳೋದು ಹೆಂಗ ಅನ್ನೋದು ಮೊದಲು ತಿಳ್ಕೊರಿ, ನಾ ತಿಳಿಸ್ತೇನೆ. ನೀವು ಉದ್ದ ಬರಬರಿ, ವಿಸ್ತೀರ್ಣ, ಅದರದ್ದು ಆಯತದ ವಿಸ್ತೀರ್ಣ ಸರ್ವಾಸ್ ಬಾಗಲೇ ಆಗಲ್ಲ. ಉದ್ದ ಬರಬೇಕಾದ್ರೆ ಆಗಲ್ಲ. ಆಗಲೇ ಅದರಾಗದ, ಅದನ್ನು ತಿಳ್ಕೊರಿ. ಮೀಟರ್ದಾಗದ. ಅವಾಗ ಏನು ಮಾಡ್ಬೇಕು, ನೀವು ಈ 700ಕ್ಕೆ 25ಕ್ಕೆ ಬಾಗಿಸ್ಬಿಡ್ಬೇಕು. 700 ಗುಂಡ್ಲೆ 25, ಇದು ಬಾಗಿಲಿ 25. 25 ಒಂದಲೇ 25 ಎರಡಲ್ಲೇ 50, 25 ಎರಡಲೇ 50, 25 ಎಂಟಲೇ 200. ಇದೇನಾಯ್ತು, 28 ಮೀಟರ್ ಆಯ್ತು. ನೋಡ್ರಿ, ವಿಸ್ತೀರ್ಣವನ್ನ ಭಾಗಿಸಿದ್ರೆ ಮೀಟರ್ ಬಂತಿಲ್ಲಿ. ಅದನ್ನು ಸೆಂಟಿಮೀಟರ್ದಾಗ ಮಾಡ್ರಿ ಅಂದ್ರೆ ಹೆಂಗೆ ಮಾಡ್ಬೇಕು, 28 ಗುಂಡ್ಲೆ 100 ಸೆಂಟಿಮೀಟರ್, 28 100 ಸೆಂಟಿಮೀಟರ್. ಇದು ಈಸಿ ರೀತಿಯದು. ನೋಡಿ ಎಷ್ಟು ಸರಳ ಅದ ನೋಡ್ರಿ. ಇದನ್ನ 28 ಹೆಂಗಂದ್ರೆ ವಿಸ್ತೀರ್ಣಕ್ಕೆ ನೀವು ಭಾಗಿಸಿದಾಗ ಏನು ಬರ್ತದೆ, 28 ಮೀಟರ್ ಬರ್ತದೆ. ಆ ಮೀಟರ್ಗೆ 100ಲೆ ಗುಣಾಕಾರ ಮಾಡಿಬಿಟ್ರೆ 2800 ಸೆಂಟಿಮೀಟರ್. ಇನ್ನೊಂದು, ಗಣಿತಗಳು ಭಾಳ ಸಣ್ಣ ಇರ್ತಾವೆ, ಒಂದು ಸ್ವಲ್ಪ ವಿಚಾರ ಮಾಡ್ತಕ್ಕಂಥ ಗಣಿತಗಳು ಇರ್ತಾವೆ. ಈಗ ಇದನ್ನ ಎಷ್ಟೋ ಮಂದಿ ಕನ್ಫ್ಯೂಸ್ ಮಾಡ್ಕೊಂಡು ಬಿಡ್ತಾರೆ. ವಿಸ್ತೀರ್ಣವನ್ನ ಹೆಂಗೆ ಮಾಡೋದು ಅದನ್ನ ಅರ್ಥ ಮಾಡ್ಕೋಬೇಕು. ಹೆಂಗೆ ಅಂತಂದ್ರೆ, ಇದು ಮೀಟರ್ದಾಗ ಅದ ಅಂದ್ರೆ ಇದನ್ನು ಸೆಂಟಿಮೀಟರ್ ಮಾಡ್ಕೋಬೇಕು, ಮ್ಯಾಲಿಂದೂ ಸೆಂಟಿಮೀಟರ್ ಮಾಡ್ಕೋಬೇಕು ನೀವು. ಅದು ಚದರ ಮೀಟರ್ ಇದ್ದದನ್ನ ಹೆಂಗೆ ಮಾಡ್ಕೋಬೇಕಂತಂದ್ರೆ, ಆ ಚದರ ಮೀಟರ್ಕ 100 ಗುಂಡ್ಲೆ 100ಲೆ ಮಾಡ್ಬೇಕು. 2 ಸಲ 100 ಇಡ್ಬೇಕು. 700 ಮುಂದೆ 2 ಸಲ 100 ಇಟ್ಟು ತಳಗೆ ಎಷ್ಟದ ಮೀಟರ್, 25 ಮೀಟರ್ ಇಂಟು 100 ಮಾಡ್ಬೇಕಂದ್ರೆ ಉತ್ತರ ಸಿಗ್ತಾವ. ಇಷ್ಟು ಕೆಲಸ. ಅದಕ್ಕಿಂತಲೂ ವಿಸ್ತೀರ್ಣವನ್ನು ಕಂಡುಹಿಡಿದು ಉದ್ದ ಬರಬರಿ ಆಯತದ ವಿಸ್ತೀರ್ಣ ಸರ್ವಾಸ ಬಾಯಿಲೆ ಅಗಲದಿಂದ ಬಾಗಿಸ್ಬಿಟ್ರೆ ಉದ್ದ ಬರ್ತದ. ಉದ್ದ ಮೀಟರ್ದಾಗ ಬರ್ತದ. ಅದಕ್ಕೆ 100ಲೆ ಗುಣಾಕಾರ ಮಾಡಿಬಿಟ್ರೆ ಸೆಂಟಿಮೀಟರ್ ಆಗ್ಬೋದು. ಇಂಥ ಸಣ್ಣ ಲೆಕ್ಕಗಳು ನೀವು ನವೋದಯ ಬೀಳತಕ್ಕಂಥ ಇರ್ತಾವೆ. ಒಂದು ಆಯತಾಕಾರದ ಒಂದು ಹುಲ್ಲು ಮೈದಾನದ ಉದ್ದ 220 ಮೀಟರ್, ಅಗಲ 180 ಮೀಟರ್ ಇದೆ. ಆ ಮೈದಾನದ ಮಧ್ಯದಿಂದ 4 ಮೀಟರ್ ಅಗಲದ 2 ರಸ್ತೆಗಳು ಮೈದಾನದ ಉದ್ದ ಮತ್ತು ಅಗಲಕ್ಕೆ ಸಮಾಂತರವಾಗಿವೆ. ರಸ್ತೆಗಳ ಕ್ಷೇತ್ರಫಲವನ್ನು ಕಂಡು ಇಂದೊಂದಾಗ್ಯದ ಗಣಿತ. ಒಂದು ಕಚ್ಚಾದ ತೋರಿಸ್ತಾನೆ ನಾನು ನೀವು. ಅದನ್ನ ಕಚ್ಚಾದಾಗ ಚಂದಂಗೆ ತೋರಿಸ್ಕೊಂಡು ಲಕ್ಷ ಕೊಟ್ಟು ನೋಡ್ರಿ. ಹೆಂಗೆ ಅದನ್ನ ಮಧ್ಯಂತರದಲ್ಲಿ ಹೆಂಗೆ ತಿಳ್ಕೊಬೇಕು ಅನ್ನೋದು ಮೊದಲು ನೀವು ತಿಳ್ಕೊಬೇಕು. ಹಿಂಗಿರ್ತದ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊರಿ. ಇಲ್ಲಿ 4 ಮೀಟರ್ ದಾರಿದು, ಇದು ಮಧ್ಯಂತರದಾಗ ಇದು 4 ಮೀಟರ್ ದಾರಿ. ನೋಡಿ, ಇಲ್ಲಿ ಏನದ, ಇದು 220 ಮೀಟರ್ ಅದ. ಇದು 220 ಮೀಟರ್. ಇದು 180 ಮೀಟರ್. 180 ಮೀಟರ್. ಇದು ಏನದ 4 ಮೀಟರ್ ದಾರಿ ಅದ. ದಾರಿ ವಿಸ್ತೀರ್ಣ ಎಷ್ಟು ಅಂತಂದ್ರೆ, ನೋಡಿ, ಉದ್ದ ದಾರಿಯ ವಿಸ್ತೀರ್ಣ, ಉದ್ದ ದಾರಿಯ ವಿಸ್ತೀರ್ಣ ಉದ್ದ ಎಷ್ಟದ ನೋಡ್ರಿ. ಉದ್ದ 220 ಅದ. ಆಮೇಲೆ ದಾರಿ ಅಳತೆಲೆ ಗುಣಾಕಾರ ಮಾಡ್ರಿ. ಅದಕ್ಕೆ 888 880 ಚದರ ಮೀಟರ್ ಬಂತು. ಇನ್ನ ಅಗಲದ ದಾರಿಯ ವಿಸ್ತೀರ್ಣ ಬರೋಬರಿ
ಅಗಲ ದಾರಿಯ ವಿಸ್ತೀರ್ಣ ಬರೋಬರಿ, ಅಗಲ ದಾರಿಯ ವಿಸ್ತೀರ್ಣ ಬರೋಬರಿ. ಭಾಳ ಸರಳ ಇರ್ತದ, ಅದನ್ನು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಸಾಕು. ಬರೋಬರಿ ಅಗಲ ಎಷ್ಟದ 180. ದಾರಿ ಅಳತೆ ಎಷ್ಟದ 4 ಅದ. 18 4 ಎಷ್ಟಾಯ್ತು 72, 770 ಚದರ ಮೀಟರ್ ಆಯ್ತು. ಒಟ್ಟ ದಾರಿ ವಿಸ್ತೀರ್ಣದೊಳಗೆ ನೀವು 1-2 ಸಲ ನೋಡ್ರಿ, ಇದು ಹಿಂಗೆ ಬಂದಿರ್ತದ ದಾರಿ ವಿಸ್ತೀರ್ಣ. ಸ್ವಲ್ಪ ನೋಡ್ರಿ, ಈಗ ಅಳದ ನೋಡಿ, ಇದು ನೋಡಿ, ಇಲ್ಲಿ ನಾಳಿಲಿಕ್ಕೆ ಹತ್ತದ ನೋಡಿ. ಈಗ ಒಮ್ಮೆ ವಿಸ್ತೀರ್ಣ ಆಗ್ಯದ ಅಂದ್ರೆ ಈ ವಿಸ್ತೀರ್ಣನ ಯಾವಾಗಲಾದರೂ ನೋಡ್ರಿ, ಹಿಂಗೆ ಈ ವಿಸ್ತೀರ್ಣನ ಕಂಡು ಹಿಡಿಯುವಾಗ ಇಲ್ಲಿಗೆ ಸ್ಟಾಪ್ ಮಾಡಬೇಕಾಗ್ತದೆ. ನೀವು ಇಲ್ಲಿಗೆ ಸ್ಟಾಪ್, ಇದು ನೋಡಿ, ಇಲ್ಲೇ ಸ್ಟಾಪ್. ಯಾಕಂದ್ರೆ ಹೋಗಾಗ ಅಳದಲ್ಲ ಅದು. ಅವಾಗ ಏನು ಮಾಡಬೇಕು, ತಕ್ಕೋರಿ, ಹೋಗೋದು ಬರೋದು ಏನೋ ತಪ್ಪಿಲ್ಲ. ಈಗ ಹೋಗೋದನ್ನು ತಕ್ಕೊಂಡ್ರಿ, ಬರೋದನ್ನು ಅಂತ ತಕ್ಕೊಂಡ್ರಿ, ಅವಾಗ ಏನಾಗ್ತದೆ 880 ಪ್ಲಸ್ 720. ಇದರೊಳಗೆ ಏನು ಮಾಡಬೇಕು, ಒಂದು ದಾರಿಯ ವಿಸ್ತೀರ್ಣವನ್ನು ಕಳಿಬೇಕು. ಅಂದ್ರೆ 4 × 4 ಕಳಿಬೇಕು. ಅಂದ್ರೆ ಹಿಂಗೆ 4 ಹಿಂಗೆ 4 ಈ ನಡಬರ್ಕಿನ ವಿಸ್ತೀರ್ಣವನ್ನು 1-2 ಸಲ ತಗೊಳಿಕ್ ಬರೋದಿಲ್ಲ. ಈ ವಿಸ್ತೀರ್ಣ 16 ಚದರ ಮೀಟರ್ ಆಯ್ತು. ಎಷ್ಟಾಯ್ತು ನೋಡ್ರಿ, 8 7 ಪೂಜೆ. ಆಮೇಲೆ 8 1 2 10, 8 8 1600 ಆಯ್ತು. 1600 ಒಳಗೆ ನೀವು 16 ಕಳೀರಿ. 10ರಾಗ 6 ಹೋದ್ರೆ 4, ಕೆಲ ಬಂತು 1, 10ರಾಗ 2 ಆದ್ರೆ 8, ಕೆಲ ಬಂತು 1. 1584 ಚದರ ಮೀಟರ್ ದಾರಿ. 1584 ಮೀಟರ್ ಅದನ, ಸೆಂಟಿಮೀಟರ್ ಅದನ, ಚದರ ಮೀಟರ್. ನೋ ಇಷ್ಟು ತಿಳ್ಕೊಂಡು ಮಾಡುವ. ಹಿಂದೊಂದು ನಾ ಗಣಿತ ಹಾಕಿದ್ದೆ ನಿಮಗೆ. ಗಣಿತದಲ್ಲಿ ನಾನು ಚೆಕ್ ಮಾಡೋ ತನಕ ಉತ್ತರ ಅಂತ ಹಾಕಲಿಕ್ಕೆ ಬರೋದಿಲ್ಲ, ನೋಡ್ತಾನೆ. ದಾರಿ ವಿಸ್ತೀರ್ಣ ನೀವು ಇನ್ನೊಂದ್ಸಲ ಸರಿಯಾಗಿ ನೋಡ್ರಿ. ಆಮೇಲೆ ನಿಮಗೆ ಇಂಥ ಗಣಿತಗಳೆಲ್ಲ ಬರ್ತದೆ, ವಿಸ್ತೀರ್ಣ ಎಲ್ಲ ಮುಂದೆ ಬರ್ತಾವೆ. ಸರಿಯಾಗಿ ನೋಡ್ರಿ, ಚಂದಾಗಿ ನೋಡ್ಕೊಂಡು ಗಣಿತಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನು ಮಾಡಿ.